ಇವತ್ತಿನ ಗಿಚ್ಚಿಗಿಲಿಗಿಲಿ ಹಾಗೂ ನನ್ನಮ್ಮ ಸೂಪರ್ ಸ್ಟಾರ್ ರಿಯೂನಿಯನ್ ಬರ್ತಾ ಇರೋಂಥ ಮುಂದಿನ ಪರ್ಫಾರ್ಮೆನ್ಸ್. ಯಾವಾಗಲೂ ನಮ್ಮ ಮನೆಯಲ್ಲಿ ನಾನು ಕೂತ್ರೆ ನಿಂತ್ರೆ ಸುಮ್ಮನೆ ಕ್ಲಾಸ್ ತಗೊಳ್ತಾ ಇದ್ದಂತಹ ನನ್ನ ಕಂಟೆಸ್ಟೆಂಟ್ ಈಗ ವೇದಿಕೆ ಮೇಲೆ ನನ್ನಮ್ಮ ಸೂಪರ್ ಸ್ಟಾರ್ ನ ಕಂಟೆಸ್ಟೆಂಟ್ ಜೊತೆ ಒಂದು ಸೆಮಿ ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನನ್ನ ಕಂಟೆಸ್ಟೆಂಟ್ ಯಶಸ್ವಿನಿ ಹಾಗೂ ನನ್ನಮ್ಮ ಸೂಪರ್ ಸ್ಟಾರ್ ಇಂದ ಪುನೀತಾ ಹಾಗೂ ಆರ್ಯ. ನಿಜವಾಗ್ಲೂ ನನಗೆ ನನ್ನೆಂತಿ ಇಷ್ಟು ನಾನು ಹೇಳಿದ್ರೆ ತಪ್ಪಾಗುತ್ತೆ. ಆಕ್ಚುಲಿ ಕಂಟೆಸ್ಟೆಂಟ್ ಏನು ನಾನು ಹೇಳಿದ್ರೆ ತಪ್ಪಾಗುತ್ತದಲ್ಲ, ಜಡ್ಜಸ್ ಹೇಳ್ಬೇಕು. ಬಟ್ ನಿಜವಾಗ್ಲೂ ನೀವಿಬ್ರು ಜಡ್ಜಸ್. ನಾನು ಫಸ್ಟ್ ಹೇಳ್ತೀನಿ ಪ್ಲೀಸ್. ಪ್ಲೀಸ್ ನೀನೇ ಹೇಳ್ಬೇಕು. ಹೌದು, ಮೊದಲನೇದಾಗಿ ಸ್ಟ್ಯಾಂಡಿಂಗ್ ಓವೇಷನ್. ಸುಜಾ ಹೆಂಗೈತಿ ಅಮೇಸಿಂಗ್ ಆಗಿರೋ ಪರ್ಫಾರ್ಮೆನ್ಸ್. ಅವ್ನು ಯಾರಿಗೆ ಚಪ್ಪಾಳೆ ತೋಡಿ? ನಿಮ್ಮಿಬ್ಬರಿಗಲ್ಲ, ಇನ್ನಿಬ್ಬರಿಗೆ. ಆ ಹುಡುಗರಿಬ್ರು ಬರ್ರಪ್ಪ ಪ್ಲೀಸ್. ಬನ್ರಪ್ಪ ಒಂದು ಸ್ವಲ್ಪ ಸೈಡ್ಗೆ ಬರ್ರಮ್ಮ. ನೀವೇನು ತುಂಬ ಚೆನ್ನಾಗಿ ಮಾಡಿದೀವಿ ಅಂತ ರಮೇಲಿ ಇರ್ಬೇಡಿ, ಬನ್ನಿ ಸ್ವಲ್ಪ ಸೈಡ್ಗೆ. ನೀವು ನಿಮ್ಮ ಪೊಸಿಷನ್ಗೆ ಹೋಗಿ ಬಾಯ್ಸ್. ನೀನು ಸ್ವಲ್ಪ ಸೈಡ್ಗೆ ಬಾ. ನನಗೆ ಎಷ್ಟು ಗರ್ವ ಅನ್ನಿಸ್ತಾ ಇದೆ ಅಂದರೆ, ದಯವಿಟ್ಟು ಮ್ಯೂಸಿಕ್ ಹಾಕಿ ಅವರ ಸ್ಟೆಪ್ಪನ್ನು ಗಮನಿಸಿ.
ಸೃಜಾ ಇದು ಕಂಡ್ರ ಡ್ಯಾನ್ಸ್ ಅಂದ್ರೆ ಸುಮ್ಮನೆ ಇಷ್ಟೆಲ್ಲ ಕಷ್ಟ ಪಡ್ತೀರ ಏ ಎಷ್ಟು ನೀಟಾಗಿ ಅವಾಗ ಇನ್ನೂ ಇನ್ವಾಲ್ವ್ ಆಗಿದ್ರು ಸೃಜಾ, ಅವಾಗ ಇನ್ನೂ ಇನ್ವಾಲ್ವ್ ಆಗಿದ್ರು. ಹಿಂಗೆ ಫುಲ್ ಇನ್ವಾಲ್ವ್ ಆಗಿ ಆಮೇಲೆ ಡಾನ್ಸ್ ಸುಮ್ನೆ ಓಡಾಡ್ಕೊಂಡ್ ಮಾಡೋದಲ್ಲ, ನಿಂತ ಜಾಗದಲ್ಲಿ ನಿಂತು ಮಾಡೋದು ತಾಕತ್ತಿರ್ಬೇಕು. ಒಂದೇ ಜಾಗದಲ್ಲಿ ಒಂದ್ ನಿಮಿಷ. ಈ ಒಂದು ಪರ್ಫಾರ್ಮೆನ್ಸ್ಗೆ ಕೊಡ್ರ ಡಬ್ಬಿಂಗು. ಆದ್ರೂ ಸುಜಾ, ಈ ಒಂದು ಸ್ಟ್ಯಾಂಡಿಂಗ್ ಅವೇಶನ್ ಪರ್ಫಾರ್ಮೆನ್ಸ್ ನ ಒಬ್ರಿಬ್ರು ಮಾಡಿದ್ರೆ ಚೆನ್ನಾಗಿರಲ್ಲ. ನಮ್ಮ ಎಲ್ಲಾ ಕಂಟೆಸ್ಟೆಂಟ್ ಸೇರ್ ಮಾಡ ಎಲ್ಲ ಅಲ್ಲೇ ನಿಂತ್ಕೊಳ್ಳಿ. ಮ್ಯೂಸಿಕ್ ನಂಗೂ ಹೇಳ್ಕೊಡ್ರ. ಈ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ನಮ್ಮೆಲ್ಲರಿಗೂ ಹೇಳ್ಕೊಟ್ಟಂತ ವರ್ಲ್ಡ್ಸ್ ಬೆಸ್ಟ್ ಡ್ಯಾನ್ಸರ್ ಸೃಜನ್ ಲೋಕೇಶ್ಗೆ ಬನ್ನಿ ಜೋರಾಗಿ ಚಪ್ಪಾಳೆ. ಕಂಟೆಸ್ಟೆಂಟ್, ಸ್ಮಾಲೆಸ್ಟ್ ಕಂಟೆಸ್ಟೆಂಟ್ ಎಷ್ಟು ಮುದ್ದಾಗಿ ಮಾಡ್ತಿದ್ದು. ಓಕೆ, ರೆಡಿ? ಏನು ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು, ಸಕ್ಕದ ಮಾಡಿದ್ರು, ಅದ್ಭುತವಾಗಿ ಮಾಡಿದ್ರು. ಏನು ಗುರು ಹೇಳೋಣ, ಇಬ್ರು ಸೂಪರ್ ಡೂಪರ್ ಡಾನ್ಸರ್ಸು. ಅದು ಅಲ್ಲದೆ ದಟ್ ಈಸ್ ದರ್ ಸ್ಟ್ರೆಂತ್, ಕ್ಲಾಸಿಕಲ್ ಡಾನ್ಸು. ಅದ್ರಲ್ಲಿ ಹೆಂಗ್ ಮಾಡಿದೆ ಅಂದ್ರೆ ಸಚಿನ್ ತೆಂಡೂಲ್ಕರ್ ಹೆಂಗ್ ಬ್ಯಾಟಿಂಗ್ ಆಡ್ದ ಅಂತ ಹೇಳ್ಬೇಕಾ, ಸಕ್ಕದಾಗಿ ಆಡಿರ್ತಾನೆ ಅಲ್ವಾ? ಸೊ ಇನ್ನೇನು ಹೇಳಿ, ನಾನು ಅಲ್ಲಿಗೆ ಬಂದ್ಬಿಟ್ಟು ಚೆನ್ನಾಗಿದೆ ಸಕ್ಕದಾಗಿತ್ತು ಅಷ್ಟೇ. ಆದ್ರೆ ಸಾರಿ, ನಿಮ್ಮ ಆಕ್ಟಲ್ಲಿ ನಾವು ಬಂದು ತಿಂದು ಹಾಕೊಂಡ್ಬಿಟ್ವಿ. ಸೂಪರ್ ಆಗಿತ್ತು. ನೆಕ್ಸ್ಟ್ ಟೈಮ್ ನಿನ್ ಜಾಗದಲ್ಲೇ ಮಾಡಿ. ಸರಿ, ನಿಮ್ಮ ಹತ್ರನೇ ಟ್ರೈನಿಂಗ್ ಬರ್ತೀವಿ. ಮುಲಾಜೆ ಇಲ್ಲ, ಬೆಟ್ಟ ಗುಡ್ಡಕ್ಕೆ ಹೋಗೋಣ. ಆಯ್ತು, ಹೋಗೋಣ. ಅಲ್ಲಿ ಒಂದು ಏನಂತಾರೆ, ನೇಚರ್ ಜೊತೆ ಡ್ಯಾನ್ಸ್ ಮಾಡೋಣ. ಆಯ್ತು, ನೇಚರ್ ಜೊತೆ ಹೊಳೆ ಇದೆ, ಹೊಳೆ ಡ್ಯಾನ್ಸ್ ಮಾಡೋಣ. ಹೌದು, ಹೊಳೆ ಕೆಳಗೆ ಎಲ್ಲ ಇದೆ. ಯಾಕೆ ನೀನ್ ಹೋಗಲ್ಲಿ, ನ್ಯೂಸ್ ಚಾನಲ್ ಹೋಗಿ ಕೂತ್ಕೊಳ್ಳಿ ಜಾನ್ವಿ ಜೊತೆ. ಏನಂತ? ನಾನು ಏನಕ್ಕೆ ಹೋಗ್ಲಿ? ನಿನ್ಗೆ ತಾನೆ ಜಾನ್ವಿ ಅಂದ್ರೆ ಇಷ್ಟ. ಇದೇ ಮಾತು. ಕಾರ್ಯಕ್ರಮ ಮುಂದುವರ್ಸೋಣ. ಅದೇ ಅದನ್ನೇ ಹೇಳಿದ್ ನಾವು, ಕಾರ್ಯಕ್ರಮ ಮುಂದುವರ್ಸೋಣ ಅಂತ. ಶ್ರುತಿ ಮೇಡಮ್, ಯಶು, ಆರ್ಯ ಮತ್ತು ಪುನೀತಾ, ನೀವು 3 ಜನ ತುಂಬಾ ಮುದ್ದ ಕಾಣ್ತಾ ಇದ್ರಿ ಈ ಡ್ರೆಸ್ ನಲ್ಲಿ. ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್ ಟು ಸಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಏನ್ ಮಗಳು, ನಿಮ್ಮಿಬ್ಬರಿಗಿಂತ ಜೋರಾಗಿ ನಾನೇನೋ ಕೈಗೆ ಇಲ್ಲ ಮುರಿದಾಕ್ಬಿಡ್ತಾರೇನೋ ಇವರಿಬ್ರು ಸೇರ್ಕೊಂಡು ಅನ್ಕೊಂತಿದ್ದೆ. ಏನ್ ಮಗಳೇ ಹಂಗ್ ಮಾಡ್ತಿದ್ದೆ ನೀ ಡ್ಯಾನ್ಸು? ಅವಳಿಗೂ ಇಷ್ಟನಾ ಡ್ಯಾನ್ಸ್ ಮಾಡೋದು? ನನಗಿಷ್ಟ. ಒಂದೊಂದೇ ವರ್ಡ್ ಅವಳು ಮಾತಾಡೋದು. ಏನ್ ಇಷ್ಟ? ಫ್ಲಿಪ್ಸ್. ಫ್ಲಿಪ್ಸ್. ಮನೇಲಿ ಯಾರಮ್ಮ ಹಿಂಗೆ ಲಗಾಟೆ ಹೊಡೆಯೋದು? ನಿಮ್ಮ ಅಮ್ಮನ, ನಿಮ್ಮ ಅಪ್ಪನ, ನೀನಾ?
ಅವ್ರಮ್ಮ ಅವ್ರ ಅಪ್ಪನ ಹಂಗೆ ಹತ್ತಿ ಬೆಳಗ್ಗೆ ಎಬ್ಸೋದು. ಓ ಬೇಬಿ ಒನ್ಸ್ ಅಗೇನ್ ಡುಮುಕ್ ಅಂತ. ಸ್ಟೇಜಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ. ಯಶು ನಿಮ್ಮನ್ನ ಫಸ್ಟ್ ಟೈಮ್ ಈ ಥರ ಡ್ಯಾನ್ಸ್ ಮಾಡಿದ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಯು ಆಲ್ ಡಿಸರ್ವ್ ಎ ಗೋಲ್ಡನ್ ಬಜರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಟಾಪಿಂಗ್ ಗೋಲ್ಡನ್ ಗೆಲುಗೆಲೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗೆಚ್ಚಿ ಗಿಲಿಗಿಲಿಯಿಂದ ವಿನೋದ್ ಗೊಬ್ರಗಾಲ, ಸುನೀತಾ ಹಾಗೂ ರಾಘವೇಂದ್ರ ಮತ್ತು ಅಯ್ಯಪ್ಪ. Don't worry ಮಾಡಬೇಡ, ಡರ್ಬೋಕಾಗಬೇಡ, ಲವ್ ಅಂಡ್ ವಾರಿನಲ್ಲಿ ಎಸ್ಕೇಪ್ ಆಗಬೇಡ, ಕಂಗಾಲಾಗಬೇಡ, ಬಿಟ್ಟಾಕು. ಹಾಯ್ ಸರ್. ಸರ್ ಹೊಸ್ತಾಗ ಮದುವೆ ಆಗಿನೇ ನನ್ನ ಹೆಂಡತಿನೂ ನೋಡ್ಕೊಂಡು ಹೋಗಿ ಇವಳೆ ಬಾರೇ. ಬಿಡ್ತಾಳೆ ಅನ್ಕೊಂಡೆ ನಾನು. ಸರ್ ಇವಳೆ ನನ್ನ ಹೆಂಡತಿ ಪಂಚಾಮೃತ. ಲೇ ಜಡ್ಜಸ್ಗೆ ನಮಸ್ಕಾರ ಮಾಡು. ನಮಸ್ಕಾರ ಸರ್. ಓ ಈ ಕಡೆ ಇಲ್ಲ ಜಡ್ಜಸ್, ಆ ಕಡೆ ಇದ್ದಾರೆ. ಯಾವ ಕಡೆ? ಆ ಕಡೆ. ನಮಸ್ಕಾರ ಸರ್. ನಮಸ್ಕಾರ ಸರ್ ಫನ್ ಆಗುತ್ತೆ ಅಂತ ಹಿಂಗ್ ಮಾಡೋರೆ ಅಂತ ಅನ್ಕೊಂಡ್ರ? ಇಲ್ಲ, ಇವಳು ಕ್ಯಾರೆಕ್ಟರ್ ಇರೋದೇ ಹಿಂಗೆ. ನಾವು ಹೊಸ್ತಾಗಿ ಮದ್ವೆ ಆಗಿದವರು, ನಮ್ಮ ಜೀವನದಲ್ಲಿ ಅಂತ ಲವ್ ಸ್ಟೋರಿ ಯಾವ್ದು ನಡೆದಿಲ್ಲ. ನಿನ್ನ ಜೀವನದಲ್ಲಿ ಯಾವ್ದಾದ್ರು ಆ ಲವ್ ಸ್ಟೋರಿ ನಡೆದಿದ್ರೆ? ತುಂಬಾ ನಡೆದಿದೆ. ಏನ್ ಹೇಳ್ತಿದ್ದೀರಿ ನೀವು? ಏನ್ ಹೇಳ್ತಾ ಇದ್ದೀರಿ? ಗೊತ್ತಾಯ್ತು ಸರ್. ಯಾವ ಲವ್ ಸ್ಟೋರಿ ನಡೆದಿಲ್ಲ ಸರ್. ಆದ್ರೂ ಚೈಲ್ಡ್ಹುಡ್ ಅಲ್ಲಿ ಕ್ರಶು ಏನಾದ್ರೂ ಒನ್ ವೇ ಲವ್ ಹೀಗೆ ಮಾತಾಡಿ ಮಾತಾಡಿ ಯಾಕೆ ನನ್ನ ಚಿತ್ರವಧೆ ಮಾಡ್ತಿದ್ದೀರಿ? ಇಲ್ಲ ಅಂತ ಹೇಳಿಲ್ವೇನು? ಇಲ್ಲ ಅಂತದ್ದೇನಿಲ್ಲ. ಇಲ್ಲ ಸರ್, ಅಷ್ಟು ಒಳ್ಳೆಯವಳು ಇದ್ರು ಇರ್ಬೋದು, ನೆನಪಿಸ್ಕೋ. ಅಯ್ಯೋ, ಖಾಲಿ ಆಗಿರೋ ಪೇಸ್ಟ್ ಟ್ಯೂಬ್ ನ ಹಿಂಡದಂಗೆ ಹಳೆ ನೆನಪುಗಳನ್ನ ಯಾಕೆ ಹಿಂಡುತ್ತಾ ಇದ್ದೀರಿ? ನಾನು ಹೇಳಲಿಲ್ಲ ಸರ್, ನನ್ನ ಪಂಚಾಮೃತಿಗೆ ಲವರ್ ಇಲ್ಲ, ಒಬ್ಬ ಬಾಯ್ ಫ್ರೆಂಡ್ ಇದ್ದ. 3ನೇ ಕ್ಲಾಸಲ್ಲಿ ಕಾಣಿಸುತ್ತೆ. ಇಲ್ಲ ರೀ, 3 ತಿಂಗಳ ಹಿಂದೆ ಇದ್ದ. ಲೇ 3 ತಿಂಗಳಿಂದ ಬಾಯ್ ಫ್ರೆಂಡ್ ಇಟ್ಕೊಂಡು ನನ್ನ ಯಾಕೆ ತಲೆ ಎತ್ ನೋಡ್ಲಿಲ್ಲ? ನಾನು ಅವನಿಗೆ ನಿನ್ನನ್ನ ಬಿಟ್ಟು ಬೇರೆ ಯಾರು ತಲೆ ಎತ್ತಿ ನೋಡಲ್ಲ ಅಂತ ಆಣೆ ಮಾಡಿದ್ದೆ. ನೋಡಿ ಮತ್ತೆ ತಪ್ಪು ತಿಳ್ಕೊಳ್ತಾ ಇದ್ದೀರೇನು? ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನನ್ನನ್ನ ಕ್ಷಮಿಸ್ಬಿಡಿ ಅಂದ್ರೆ ನನ್ನನ್ನ ಕ್ಷಮಿಸ್ಬಿಡಿ. ನಾನೇನ್ ಚಿಲ್ಲರ್ ತರ ಚಿಲ್ಲರೆ ಮೈಂಡ್ ಅವನೇನೆ, ಬ್ರಾಡೆಡ್ ಮೈಂಡ್ ಅವನು. ಓಕೆ ನೋಡೋ, ನಿನ್ ಲವರ್ ಕರ್ಕೊಂಡ್ ಬರ್ತೀನಿ. ಅವನ ಹತ್ರ ನಾನು ನೀನು ಅನ್ಯೂನ್ಯತೆಯಿಂದ ಬಾಳ್ತಾ ಇದೀವಿ, ನೀನ್ ನಾನು ಮರ್ತು ಬಿಡು ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ಅಯ್ಯೋ, ಅದಕ್ಕಿಂತ ಮುಂಚೆ ನಾನೊಂದು ಸ್ಟೋರಿ ಹೇಳ್ತೀನಿ. ಇನ್ನೂ ಸ್ಟೋರಿ ಇದೆಯಾ? ಆನ್ಯುವಲ್ ಡೇ ದಿನ ಅವನ್ ನನಗೆ ಐಸ್ ಕ್ರೀಮ್ ಕೊಡಿಸ್ತಾ. ಫ್ರೆಂಡ್ಸ್ ಅಂದ್ಮೇಲೆ ಚೂರ್ಮುರಿ ಕಳೆಪುರಿ ಎಲ್ಲ ಕೊಡಿಸ್ತಾರೆ. ಹೇಳು. ಐಸ್ ಕ್ರೀಮ್ ತಿಂತ ಸೈಕಲ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಸ್ಟ್ಯಾಂಡ್ ಹತ್ರ ಹೋದ್ರಿ? ಸೈಕಲ್ ಸ್ಟ್ಯಾಂಡ್ ಅಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ಹೋಯ್ತು ರೀ. 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದ್ವೆ ಆಗಿವ್ನಿ. ನಾನು ಇನ್ನು ಒಂದ್ ಪಾಠ ಹೊಡೆದಿಲ್ಲ. ನನ್ನ ಮಗ 30 ರೂಪಾಯಿ ಕೋನ್ ಐಸ್ ಕ್ರೀಮ್ ಕೊಟ್ಬಿಟ್ಟು ಪಾಠ ಚಿಚ್ಚಿದ್ರೆ ಮಾಡ್ಬಿಟ್ಟವನಲ್ಲ ಸಾರ್.